ಸರ್ಕಾರಿ ನೌಕರರು ಈಗ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕೊಟ್ಟ ಮಾತು ಮರೆತಂತ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಈಗ ಸರ್ಕಾರಿ ನೌಕರರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರು. ಕೊಟ್ಟ ಮಾತು ಮರೆತ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಸರ್ಕಾರಿ ನೌಕರರು. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನಾಯಕರು ಭರವಸೆಯನ್ನ ನೀಡಿದ್ರು. ಸರ್ಕಾರಿ ನೌಕರರ ಹಿತ ಕಾಯುವ ಬಗ್ಗೆ ಕಾಂಗ್ರೆಸ್ ಭರವಸೆ ನೀಡಿತ್ತು. ಆದ್ರೆ ಈಗ ಸರ್ಕಾರ ಬಂದು 1 ವರ್ಷ ಬಂದ್ರೂ ಕೂಡ ನೋ ಯೂಸ್. 7ನೇ ವೇತನ ಆಯೋಗದ ವರದಿ ಜಾರಿಗೊಳಿಸಲು ಸರ್ಕಾರ ನಿರಾಸಕ್ತಿ ವಹಿಸ್ತಾ ಇದೆ. ಸರ್ಕಾರದ ವಿಳಂಬ ಧೋರಣೆಗೆ ಸರ್ಕಾರಿ ನೌಕರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 7ನೇ ವೇತನ ಆಯೋಗದ ಶಿಫಾರಸುಗಳನ್ನ ಜಾರಿಗೊಳಿಸಲು ಒತ್ತಡವನ್ನ ಹಾಕಿ ಪ್ರತಿಭಟನೆಗೆ ಮುಂದಾಗಿರುವುದು ಅಲ್ಲದೆ ಹೊಸ ಪಿಂಚಣಿ ವ್ಯವಸ್ಥೆ ಕೈಬಿಟ್ಟು ಹಳೆ ವ್ಯವಸ್ಥೆ ಮುಂದುವರಿಸಬೇಕು. ಹೀಗೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಆಗಸ್ಟ್ನಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅನಿರ್ದಿಷ್ಟಾವಧಿ ಧರಣಿಗೆ ರಾಜ್ಯ ಸರ್ಕಾರಿ ನೌಕರರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸೇವೆ ಸ್ಥಗಿತಗೊಳಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ನೌಕರರು ಬೇಡಿಕೆ ಈಡೇರದೆ ಹೋದ್ರೆ ಹೋರಾಟ ಅನಿವಾರ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನೌಕರರು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಚುನಾವಣೆಗೂ ಮುನ್ನ ಈ ಸರ್ಕಾರಿ ನೌಕರರನ್ನ ಸೆಳೆಯುವ ಸಲುವಾಗಿ ಕೆಲವೊಂದಿಷ್ಟು ಭರವಸೆಗಳನ್ನ ರಾಜ್ಯ ಸರ್ಕಾರ ಅಥವಾ ಈ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು. ಆದ್ರೆ ಈಗ ನೋಡಿದ್ರೆ ನಿರಾಸಕ್ತಿ ವಹಿಸ್ತಾ ಇದೆ. ಸರ್ಕಾರಿ ನೌಕರರನ್ನ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿ ಚುನಾವಣೆಗೂ ಮುನ್ನ ಏನ್ ಮಾತು ಕೊಟ್ಟಿದ್ರೋ, ಏನ್ ಭರವಸೆಯನ್ನ ಕೊಟ್ಟಿದ್ರೋ ಅದನ್ನ ನೀವು ಈಡೇರಿಸಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಈಗ ಹೇಳ್ತಾ ಇದ್ದಾರೆ ಸರ್ಕಾರಿ ನೌಕರರು. ಜೊತೆಗೆ 7ನೇ ವೇತನ ಆಯೋಗದ ವರದಿ ಜಾರಿಗೊಳಿಸಲು ರಾಜ್ಯ ಸರ್ಕಾರ ನಿರಾಸಕ್ತಿಯನ್ನ ವಹಿಸ್ತಾ ಇದೆ. ಯಾಕೆ ಅನ್ನೋದು ಸರ್ಕಾರಿ ನೌಕರರ ಪ್ರಶ್ನೆ. ಇನ್ನು ಹೊಸ ಪಿಂಚಣಿ ವ್ಯವಸ್ಥೆಯನ್ನ ಕೈಬಿಟ್ಟು ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಮುಂದುವರಿಸಬೇಕು ಅನ್ನೋದು ಸರ್ಕಾರಿ ನೌಕರರ ಆಗ್ರಹ ಆಗಿದೆ. ಇದೆಲ್ಲ ಈಡೇರಿಸದೆ ಹೋದ್ರೆ ಆಗಸ್ಟ್ನಲ್ಲಿ ಅನಿರ್ದಿಷ್ಟಾವಧಿ ಒಂದು ಪ್ರತಿಭಟನೆ ಹೋರಾಟಕ್ಕೆ ನಾವು ಸಜ್ಜಾಗ್ತೇವೆ ಅಂತ ಹೇಳಿ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕಾದ್ ನೋಡೋಣ ಸರ್ಕಾರ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳುತ್ತಾ, ಇದರ ಬಗ್ಗೆ ಕೊಟ್ಟಂತ ಮಾತಿಗೆ ಬದ್ಧವಾಗಿ ನಿಲ್ಲುತ್ತಾ, ಸರ್ಕಾರಿ ನೌಕರರ ಈ ಒಂದು ಹೋರಾಟದ ಕಿಚ್ಚಿಗೆ ನೀರೆರಚುತ್ತಾ, ಇದೆಲ್ಲದರ ಬಗ್ಗೆ ಕಾದ್ ನೋಡಬೇಕಾಗಿದೆ.